ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋಸದ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಕರೆಗಳನ್ನ ಮಾಡಿ, ಅಮ್ಮ ನಾವು ಕೂಡ ಶ್ರೀವಿದ್ಯಾ ಉಪಾಸನೆಯನ್ನ ಮಾಡಬಹುದಾ, ಸ್ತ್ರೀಯರು ಮಾಡಬಹುದಾ, ಮತ್ತೆ ಬ್ರಾಹ್ಮಿಣ್ಸೆ ಮಾಡ್ಬೇಕಾ, ಇದನ್ನ ಬಹಳಷ್ಟು ಸಾರಿ ನಾನು ಹಿಂದೆ ಕೂಡ ಹೇಳಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ಕೂಡ ಎಲ್ಲದಕ್ಕೂ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಆದ್ರೂ ಅವ್ರು ಸರಿಯಾಗಿ ಯಾವ ವಿಡಿಯೋಗಳನ್ನು ಅಬ್ಸರ್ವ್ ಮಾಡದೆ ನನಗೆ ಮತ್ತೆ ಮತ್ತೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಶ್ರೀವಿದ್ಯೆಗೆ ಸಂಬಂಧಪಟ್ಟಂತಹ ಅನೇಕ ಸಂದೇಹಗಳು, ಅವ್ರಿಗೆ ಬರ್ತಕ್ಕಂತಹ ಸಂದೇಹಗಳನ್ನ ಕೂಡ ನನ್ನ ಹತ್ರ ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಉತ್ತರವಾಗಿ, ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿ ನನ್ನ ಗುರುಗಳು ತೆಲುಗಿನಲ್ಲಿ ಒಂದು ಬುಕ್ ಅನ್ನ ಬರೆದಿದ್ರು. ಅಂದ್ರೆ ಇತ್ತೀಚೆಗಷ್ಟೇ ಅದು ಕೂಡ ಬಿಡುಗಡೆಯಾಗಿತ್ತು. ಅದರ ಹೆಸರು ಸರ್ವ ಕಾರ್ಯ ಸಿದ್ಧಿ ಕೋಸಂ ಮಹಾ ತ್ರಿಪುರ ಸುಂದರಿ ಉಪಾಸನ. ಇದು ತೆಲುಗು ಬುಕ್. ಇದನ್ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ದೀನಿ. ಮತ್ತೆ ಇದಕ್ಕೆ ಬಹಳಷ್ಟು ಸೇರ್ಪಡೆಗಳನ್ನು ಕೂಡ ನಾನು ಮಾಡಿದ್ದೇನೆ. ಈಗ ಒಂದೊಂದಾಗಿ ಈ ಬುಕ್ಕಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಆ ಬುಕ್ಕು ಇದೆ. ಇದು ಸರ್ವಸಿದ್ಧಿಗಾಗಿ ಮಹಾ ತ್ರಿಪುರ ಸುಂದರಿ ಉಪಾಸನ, ಈ ಪುಸ್ತಕದ ಹೆಸರು. ಇದರಲ್ಲಿ ಏನೇನಿರುತ್ತೆ ಅಂತ ನೋಡಿದ್ರೆ, ಎಲ್ಲ ಸಂದೇಹಗಳನ್ನು ನಿವೃತ್ತಿ ಮಾಡತ್ತೆ ಈ ಪುಸ್ತಕ ಅನ್ನುವಂತಹ ಭರವಸೆ ನನಗೆ ಬಹಳಷ್ಟಿದೆ. ಯಾಕಂದ್ರೆ ಇದರಲ್ಲಿ ಅಂತಹ ಒಳ್ಳೊಳ್ಳೆ ವಿಷಯಗಳಿದೆ ಅನ್ನೋದು ನನಗೆ ಬಹಳ ಸಂತೋಷಕರವಾದಂತ ವಿಷಯ ಕೂಡ ಆಗಿದೆ. ಮೊದಲಿಗೆ ಇಲ್ಲಿ ಋಷಿಗಳೆಲ್ಲ ಪ್ರಶ್ನೆಯನ್ನ ಮಾಡ್ತಾರೆ. ಯಾವ ದೇವಿಯ ಉಪಾಸನೆಯನ್ನ ಮಾಡ್ತಾ ಇದ್ದೀರಾ ನೀವು? ಎಷ್ಟು ತೇಜೋಭರಿತವಾಗಿದ್ದೀರಾ? ಇಂಥ ತೇಜಸ್ಸು, ಇಂಥ ವರ್ಚಸ್ಸು ಇದೆಲ್ಲ ಹೇಗೆ ಸಾಧ್ಯವಾಯಿತು? ಯಾವ ದೇವಿಯ ಉಪಾಸಕರು ನೀವು? ಏನು ಅಂತ ಎಲ್ಲ ಋಷಿಗಳು ಪ್ರಶ್ನೆ ಮಾಡಿದಾಗ ಇಲ್ಲಿ ಪರಮಾನಂದನಾಥರು ಹೇಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಅವರು ಹೇಗೆ ಉಪಾಸನೆಯನ್ನ ಮಾಡಿದ್ರು, ಆ ದೇವತೆ ಯಾರು ಅಂದ್ರೆ ಇಲ್ಲಿ ಮಹಾ ತ್ರಿಪುರ ಸುಂದರಿ ದೇವತೆ. ಅವ್ರು ಮಾಡಿರ್ತಕ್ಕಂಥದ್ದು ಶ್ರೀವಿದ್ಯಾ ಉಪಾಸನೆ. ಅವ್ರು ಬೇರೆ ಯಾರು ಅಲ್ಲ, ನನ್ನ ಪೂಜ್ಯ ಗುರುಗಳು ಸ್ವಾಮಿ ಪರಮಾನಂದನಾಥ್. ಅವರು ಈ ರೀತಿಯ ಒಂದು ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಸಮಯಾಚಾರದ ಬಗ್ಗೆಯೂ ಇದ್ರಲ್ಲಿರುತ್ತೆ, ಕೌಳಾಚಾರ, ವಾಮಾಚಾರ ಅಂತ ಇರುತ್ತೆ. ಮಂತ್ರ ವಿಭಾಗದಲ್ಲಿ ನೋಡಿದ್ರೆ ಗುರುತ್ರಯದಿಂದ ಹಿಡಿದು ನಾಭಿವಿದ್ಯೆಯವರೆಗೂ, ಅಂದ್ರೆ ಮಹಾ ತ್ರಿಪುರ ಸುಂದರಿ, ಮಹಾವಿದ್ಯೆ, ವನದುರ್ಗಾ, ಪ್ರತ್ಯಂಗಿರ, ಸಪ್ತಶತಿ ಇವೆಲ್ಲವೂ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಶಿವನಿಗೂ ಶ್ರೀವಿದ್ಯೆಗೂ ಸಂಬಂಧ ಏನು ಅಂದ್ರೆ, ಈಗ ನಾವು ಪ್ರತಿ ಪುಸ್ತಕದಲ್ಲೂ ನೋಡ್ತೀವಿ, ಶ್ರೀವಿದ್ಯಾ ಉಪಾಸಕರು ನಿತ್ಯವೂ ಭೈರವ ಮಂತ್ರವನ್ನಾಗ್ಲಿ ಅಥವಾ ರುದ್ರಾಭಿಷೇಕವನ್ನಾಗ್ಲಿ ಮಾಡ್ಬೇಕು, ಮಂತ್ರ ಸಿದ್ಧಿ ಆಗತ್ತೆ ಬೇಗ ಅಂತ ಹೇಳ್ತೀವಿ. ಯಾಕೆ ಮಾಡ್ಬೇಕು? ಈಗ ನಾವಿಲ್ಲಿ ಅರ್ಚನೆ ಮಾಡ್ತಕ್ಕಂಥದ್ದು ಮಹಾ ತ್ರಿಪುರ ಸುಂದರಿ ಅಮ್ಮನವ್ರನ್ನ, ನಾವು ಮಾಡೋದು ಶ್ರೀಚಕ್ರ ಅರ್ಚನೆ. ರುದ್ರಾಭಿಷೇಕ ಯಾಕೆ ಮಾಡ್ಬೇಕು ಅನ್ನೋ ಸಂದೇಹ ಅನೇಕ ಜನಕ್ಕೆ ಬರುತ್ತೆ. ಅದಕ್ಕೆ ಉತ್ತರ ಕೂಡ ಇದರಲ್ಲಿರುತ್ತೆ, ನೀವು ತಿಳ್ಕೊಳ್ಬಹುದು. ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ಒಂದು ಗುರುವಿನ ಹತ್ರ ಅವರು ಮಂತ್ರ ದೀಕ್ಷೆಯನ್ನ ತಗೊಂಡಿರ್ತಾರೆ, ಏನೋ ಆ ಗುರುಗಳು ಇಷ್ಟವಾಗ್ದೇನೋ ಅಥವಾ ಅವರ ಪದ್ಧತಿ ಇಷ್ಟವಾಗ್ದೇನೋ ಅವರು ಸಂಪ್ರದಾಯವನ್ನ ಬದಲಾಯಿಸಬಹುದೇ, ಇನ್ನೊಬ್ಬ ಗುರುಗಳನ್ನ ಆಶ್ರಯಿಸಿ ನಾವು ಕಂಟಿನ್ಯೂ ಮಾಡಬಹುದಾ ಅನ್ನೋದಕ್ಕೂ ಕೂಡ ಇದರಲ್ಲಿ ಉತ್ತರ ಇರುತ್ತೆ. ಇನ್ನು ಮಂತ್ರ ಸಿದ್ಧಿಯಾಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅದು ಇದರಲ್ಲಿ ಇರುತ್ತೆ. ಇನ್ನು ಜಪ ಪ್ರದೇಶ ಅಂದ್ರೆ ನಾವು ಯಾವ ಸ್ಥಳಗಳಲ್ಲಿ ಜಪ ಮಾಡೋದ್ರಿಂದ ನಮ್ಗೆ ಯಾವೆಲ್ಲ ಫಲ ಸಿಗುತ್ತೆ, ಮತ್ತೆ ಆಸನ ಹೇಗಿರ್ಬೇಕು, ಗುರುತ್ರಯವನ್ನ ಬದಲಾಯಿಸಿದ್ರೆ ನಮ್ಮ ಸಂಪ್ರದಾಯವನ್ನ ಬದಲಾಯಿಸ್ಬೇಕಾ, ಇದ್ರ ಬಗ್ಗೆ ಕೂಡ ಇರುತ್ತೆ. ಇನ್ನು ಮಹಾಪಾದುಕ ಅಂದ್ರೇನು, ಆತ್ಮಪಾದುಕ ಅಂದ್ರೇನು, ಪೂರ್ಣ ದೀಕ್ಷೆ ಅಂದ್ರೇನು, ಪೂರ್ಣ ದೀಕ್ಷೆಯನ್ನ ಯಾವಾಗ ಕೊಡ್ತಾರೆ, ಹೇಗ್ ಕೊಡ್ತಾರೆ, ಪೂರ್ಣ ದೀಕ್ಷೆಯಲ್ಲಿ ಏನಿರುತ್ತೆ, ಯಾವ ಮಂತ್ರವನ್ನ ನಾವು ನಿತ್ಯವೂ ಮಾಡ್ಬೇಕು ಪೂರ್ಣ ದೀಕ್ಷೆ ಆದ್ಮೇಲೆ, ಇದ್ರ ಬಗ್ಗೆ ಪ್ರತಿಯೊಂದರ ಬಗ್ಗೆ ಇದರಲ್ಲಿ ಎಲ್ರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಬಹಳ ಸರಳವಾಗಿರುತ್ತೆ. ಇನ್ನು ಅರ್ವಾಣ ಚಕ್ರದ ಬಗ್ಗೆ ಕೆಲವರು, ಈ ಅರ್ವಾಣ ಚಕ್ರ ಅಂದ್ರೆ ಏನು, ಅರ್ವಾಣ ಚಕ್ರವನ್ನ ನೋಡಿನೇ ನಾವು ಮಂತ್ರ ತಗೊಳ್ಬೇಕಾ, ಆ ಮಂತ್ರ ನಮ್ಗೇನಾದ್ರೂ ಕೀಳುಂಟು ಮಾಡತ್ತಾ, ನಮ್ಗೆ ಆ ದೇವತೆಗೂ ನಮಗೂ ಆಗ್ಬರೋದಿಲ್ವಾ ಅಂತ ಬಹಳಷ್ಟು ಜನಕ್ಕೆ ಸಂದೇಹ ಇರುತ್ತೆ. ಈ ಅರ್ವಾಣ ಚಕ್ರ ಶ್ರೀವಿದ್ಯೆಯಲ್ಲಿ ನೋಡ್ಬೇಕಾ ಅಥವಾ ನೋಡ್ದೇನು ತಗೊಳ್ಬೇಕಾ, ಅದ್ರ ಬಗ್ಗೆ ಕೂಡ ಇದ್ರಲ್ಲಿ ಕ್ಲಾರಿಟಿ ಇದೆ. ಇನ್ನು ಪಂಚದಶಿ ಮಹಾಮಂತ್ರ ಅಂದ್ರೆ ಏನು, ಅದು ಹೇಗೆ ಆವಿರ್ಭವಿಸ್ತು, ಶ್ರೀವಿದ್ಯಾ ಮಂತ್ರಗಳೆಲ್ಲವೂ ಹೇಗೆ ಆವಿರ್ಭಾವ ಆಯ್ತು,
ಇದೆಲ್ಲಾನು ಇರುತ್ತೆ. ಕರ್ಮ ಫಲ, ಮತ್ತೆ ಒಬ್ಬರು ಮಾಡಿದ ಕರ್ಮವನ್ನ ಇನ್ನೊಬ್ರು ಅನುಭವಿಸ್ಬೇಕಾ, ಇದು ಕೂಡ ಇದ್ರಲ್ಲಿರುತ್ತೆ. ಇನ್ನು ಮಂತ್ರಗಳಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನ ನಾವು ಆಡ್ ಮಾಡ್ಬೋದಾ. ಈಗ ನಮ್ಗೇನೋ ಒಂದು ಮಹಾಲಕ್ಷ್ಮಿ ಅನುಗ್ರಹ ಬೇಕು, ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ, ಇದನ್ನ ಸೇರಿಸಿ ನಾವು ಬೇರೆ ಮಂತ್ರವನ್ನ ಜಪ ಮಾಡ್ಬೋದಾ. ಹಾಗೆ ಸೇರಿಸೋ ಅಂತ ಅಧಿಕಾರ ನಮ್ಗಿರುತ್ತಾ. ಹಾಗೆ ಸೇರಿಸ್ಬೇಕಾದ್ರೆ ನಾವು ಯಾವ ರೀತಿ ಸಾಧನೆಯನ್ನ ಮಾಡಿರ್ಬೇಕು, ಯಾರು ಸೇರಿಸ್ಬೇಕು, ಅದು ಕೂಡ ಇದ್ರಲ್ಲಿರುತ್ತೆ. ಇನ್ನು ಒಂದು ಮಂತ್ರ ಸಿದ್ಧಿ ಆದ್ರೆ ನಮ್ಗೆ ಎಲ್ಲ ಮಂತ್ರಗಳು ಸಿದ್ಧಿ ಆಗ್ಬಿಡತ್ತಾ, ಇದಕ್ಕೂ ಉತ್ತರ ಇರುತ್ತೆ. ಮಂತ್ರದ ಪ್ರಾರಂಭದಲ್ಲಿ ಓಂಕಾರ ಇರ್ಲೇಬೇಕಾ. ಕೆಲವರು ಕೇಳ್ತಾರೆ, ಓಂಕಾರ ಅನ್ನೋದು ಪರಬ್ರಹ್ಮ, ಪ್ರತಿಯೊಂದು ಮಂತ್ರದ ಸ್ಟಾರ್ಟಿಂಗ್ ಅಲ್ಲಿ ಓಂಕಾರ ಇದ್ರೇನೆ ಅದು ಪರಬ್ರಹ್ಮ ತತ್ವ ಅಂತ ಹೇಳ್ತಾರೆ. ಅದು ಎಷ್ಟ್ರ ಮಟ್ಟಿಗೆ ನಿಜ, ಶಾಸ್ತ್ರದಲ್ಲಿ ವೇದದಲ್ಲಿ ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅನ್ನೋದು ಕೂಡ ಇದ್ರಲ್ಲಿರುತ್ತೆ. ಮಂತ್ರಕ್ಕೆ ನ್ಯಾಸ ಮಾಡ್ಲೇಬೇಕಾ, ನ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇದು ಕೂಡ ಇದ್ರಲ್ಲಿದೆ. ಇನ್ನು ಶ್ರೀಚಕ್ರಕ್ಕೆ ಕುಂಕುಮ ಪೂಜೆ, ಸುವಾಸಿನಿ ಅರ್ಚನೆ, ಸ್ತ್ರೀಯರು ಪೂರ್ಣ ದೀಕ್ಷೆ ತಗೊಳ್ಬಹುದಾ. ನಂಗೆ ಬಹಳಷ್ಟು ಜನ ಕೇಳಿದ್ರು ಈ ಪ್ರಶ್ನೆಯನ್ನ, ಸ್ತ್ರೀಯರು ಪೂರ್ಣ ದೀಕ್ಷೆ ತಗೊಳ್ಬಹುದಾ ಅಂತ. ಅದಕ್ಕೂ ಇದರಲ್ಲಿ ಉತ್ತರ ಇದೆ, ಶಾಸ್ತ್ರೋಕ್ತವಾಗಿ ಉತ್ತರವನ್ನ ಇದರಲ್ಲಿ ಕೊಡ್ಲಾಗಿದೆ. ಸ್ತ್ರೀಯರು ಕೂಡ ಹೋಮ ಮಾಡಬಹುದೇ, ಶೂದ್ರರು ಹೋಮ ಮಾಡಬಹುದೇ, ಸ್ತ್ರೀಯರು ಕೂಡ ಮಂತ್ರೋಪದೇಶ ಮಾಡಬಹುದೇ, ಖಡ್ಗಮಾಲದಲ್ಲಿ ವ್ಯತ್ಯಾಸಗಳಿವೆಯಾ, ವ್ಯತ್ಯಾಸಗಳಿದ್ರೆ ಎಲ್ಲೆಲ್ಲಿರುತ್ತೆ, ಇದಕ್ಕೂ ಉತ್ತರ ಈ ಬುಕ್ಕಲ್ಲಿ ಇರುತ್ತೆ. ಪತ್ನಿ ಇಲ್ದಂತವರು ಹೋಮ ಮಾಡಬಹುದಾ. ಈಗ ನಾವು ಯಾವುದೇ ವೈದಿಕ ಕಾರ್ಯಗಳನ್ನ ಮಾಡುವಾಗ ಪತಿ ಪತ್ನಿಯರಿಬ್ಬರು ಮಾಡೋದು ಸಂಪ್ರದಾಯ ನಮಗೆ. ಇವಾಗ ಪತ್ನಿ ಇಲ್ಲ, ಪತಿ ಮಾಡಬಹುದಾ, ಅದಕ್ಕೂ ಉತ್ತರ ಇದರಲ್ಲಿರುತ್ತೆ. ಇನ್ನು ಶ್ರೀವಿದ್ಯಾ ಉಪಾಸಕರಿಗೆ ಪಂಚಾಯತನ ಇರುತ್ತಾ. ಮಂತ್ರ ಸಾಧನೆ ಅಂದ್ರೆ ಏನು, ದೀಕ್ಷೆಯ ಬಗ್ಗೆ ಬಹಳಷ್ಟು ವಿವರಣೆ, ಅಂದ್ರೆ ನಾನು ಈ ಹಿಂದೆ ವಿಡಿಯೋದಲ್ಲಿ ಬಹಳಷ್ಟು ಹೇಳಿದ್ದೆ, ಅಂದ್ರೆ ಯಾವ್ಯಾವ ರೀತಿ ದೀಕ್ಷೆ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೆ. ಅದು ಕೂಡ ಇದ್ರಲ್ಲಿ ಪೂರ್ತಿಯಾಗಿರುತ್ತೆ. ಪುರಶ್ಚರಣ ಬಗ್ಗೆ ಇರುತ್ತೆ. ಇನ್ನು ಮಂತ್ರ ಸಿದ್ಧಿಸಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಇರುತ್ತೆ. ಶ್ರೀಚಕ್ರದ ಬಗ್ಗೆ ಪೂರ್ತಿ ವಿವರವಾಗಿ ಇದ್ರಲ್ಲಿ ನೋಡಬಹುದು. ಇನ್ನೂ ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ, ಇದರಲ್ಲಿ ನಾವು ಮಂತ್ರಕ್ಕೆ ಚೈತನ್ಯವನ್ನ ಹೇಗ್ ಕೊಡಬೇಕು ಅಂದ್ರೆ, ಮಂತ್ರ ಇರುತ್ತೆ, ಅದಕ್ಕೆ ಚೈತನ್ಯ ಇರ್ಬೇಕಲ್ವಾ. ಇವಾಗ ನಮ್ಗೆ ಆ ಮಂತ್ರ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಚೈತನ್ಯ ಇರ್ಬೇಕು. ಹೇಗ್ ಬರುತ್ತೆ ಚೈತನ್ಯ ಅದಕ್ಕೆ, ಅದನ್ನು ಕೂಡ ಇದ್ರಲ್ಲಿ ಕೊಟ್ಟಿರ್ತೀವಿ. ಇನ್ನು ದೇವತೆಗಳಿಗೆಲ್ಲ ವಂಶ ಮಂತ್ರ ಅನ್ನೋದಿರುತ್ತೆ. ಯಾವುದು ಆ ವಂಶ ಮಂತ್ರ, ಈಗ ತ್ರಿಪುರ ಸುಂದರಿ ವಂಶ ಮಂತ್ರ ಯಾವುದು, ಕಾಳಿ, ಭುವನೇಶ್ವರಿ, ಷೋಡಶಿ, ಸರಸ್ವತಿ, ಇವರಿಗೆಲ್ಲ ವಂಶ ಮಂತ್ರಗಳು ಯಾವುವು ಅನ್ನೋದು ಕೂಡ ಈ ಬುಕ್ಕಲ್ಲಿರುತ್ತೆ. ನೀವು ಪ್ರತಿಯೊಂದು ಮಂತ್ರ ಸಾಧನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ವಿಷಯವನ್ನ ತಿಳ್ಕೋಬಹುದು ಈ ಬುಕ್ಕನ್ನ ಓದೋದ್ರಿಂದ. ಇನ್ನು ಸೇತು ಮಂತ್ರ ಅಂದ್ರೆ ಸಾಧಕರು ಜಪ ಮಾಡ್ಕೊಳ್ಬೇಕು, ನಾವು ಜಪ ಮಾಡ್ತಾ ಇದೀವಿ ಅನ್ನುವಂತಹ ಮಂತ್ರಕ್ಕೆ ಕೆಲವು ಬೀಜಾಕ್ಷರಗಳನ್ನ ಸೇರಿಸುವುದನ್ನ ಸೇತು ಮಂತ್ರ ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೆ ಯಾವುದು ಸೇತು, ಕ್ಷತ್ರಿಯರು ಯಾವುದು, ವೈಶ್ಯರು ಶೂದ್ರರಿಗೆ ಯಾವುದು ಸೇತು ಮಂತ್ರ ಅನ್ನೋದು ಕೂಡ ಇದರಲ್ಲಿರುತ್ತೆ. ಇನ್ನು ನಿರ್ವಾಣ ಅಂದ್ರೆ ಏನು, ಇದರಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ನಾವು ಓಂಕಾರವನ್ನ ಸೇರಿಸಿ ಯಾವ ರೀತಿ ಹೇಳೋದ್ರಿಂದ ಆ ಮಂತ್ರ ನಿರ್ವಾಣ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಇದರಲ್ಲಿರುತ್ತೆ. ಇನ್ನು ಮುಖ ಶೋಧನ ಅಂದ್ರೆ ಏನು, ಯಾವ ಯಾವ ದೇವತೆಯ ಮಂತ್ರ ಜಪ ಮಾಡೋರಿಗೆ ಯಾವುದು ಶೋಧನ ಮಂತ್ರ ಅನ್ನೋದು ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಪ್ರಾಣಯೋಗ, ಪ್ರಾಣಯೋಗದಲ್ಲಿ ಯಾವ್ಯಾವ ರೀತಿ ಮಂತ್ರವನ್ನ ನಾವು, ಅಂದ್ರೆ ಅದರಲ್ಲಿ ದೀಪಿನಿ ಅಂತ ಬರುತ್ತೆ, ಅದರ ವಿಧಾನ ಅಂತ ಬರುತ್ತೆ, ಮಂತ್ರಕ್ಕೆ ಸೂತಕ ಇದೆಯೇ ಇದು ಬರುತ್ತೆ, ಅಕ್ಷರ ಭ್ರಾಂತಿ ಬರುತ್ತೆ, ಹೀಗೆ ಬಹಳಷ್ಟು ಸಾಧನೆಯ ಬಗ್ಗೆ ಮಂತ್ರಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನ ನೀವು ಪುಸ್ತಕದಲ್ಲಿ ನೋಡಬಹುದು. ಬಹಳ ಉಪಯೋಗಕಾರಿ. ಯಾರಿಗೆಲ್ಲ ಮಂತ್ರಶಾಸ್ತ್ರದಲ್ಲಿ ಆಸಕ್ತಿ ಇದೆ, ಶ್ರೀವಿದ್ಯೆಯಲ್ಲಿ ಆಸಕ್ತಿ ಇದೆ ಅಂತವರಿಗೆ ಇದು ಬಹಳ ಉಪಯೋಗಕಾರಿ ಪುಸ್ತಕ ಅಂತಲೇ ಹೇಳ್ತೀನಿ. ಆದ್ರಿಂದ ಯಾರಿಗೆಲ್ಲ ಅವಶ್ಯಕತೆ ಇದೆ ಮತ್ತೆ ಆಸಕ್ತಿ ಇದೆ ಅವರು ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ವಾಟ್ಸಪ್ ಮಾಡೋದ್ರಿಂದ ಈ ಪುಸ್ತಕದ ಹೆಸರನ್ನ ನೀವು ಕಳಿಸ್ಬೇಕು. ಮುಖ್ಯವಾಗಿ ಪುಸ್ತಕದ ಹೆಸರು ಕಳಿಸಿದ್ರೆ ಅವರು ಅದರ ಪ್ರೈಸು ಮತ್ತೆ ಕೊರಿಯರ್ ಚಾರ್ಜಸ್ ನ ನಿಮಗೆ ಕಳಿಸ್ಕೊಡ್ತಾರೆ. ಈ ರೀತಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಮಂತ್ರ ಸಾಧನೆಯ ಬಗ್ಗೆ ತಿಳ್ಕೊಂಡು
ಶ್ರೀವಿದ್ಯೆಯ ಬಗ್ಗೆ ತಿಳ್ಕೊಂಡು ಸಾಧನೆಯನ್ನ ಮಾಡಿ ಮಹಾತ್ರಿಪುರ ಸುಂದರಿಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.